ಮೋಸ್ಟ್ ಪ್ರೊಬಬ್ಲಿ ಈಗಿರೋ ನನ್ನನ್ನು ನಾನು ಮಿಸ್ ಮಾಡ್ಕೊತಿದ್ದೆ. ಭಾವತಿ ರಯಾನ ಏನು ಹೇಳ್ಕೊಡ್ತು ಅಂದರೆ ಯಾವುದೂ ಅದೇ ಆಗಲ್ಲ, ನೀನೇ ಎದ್ದು ನಿಂತು ಮಾಡಬೇಕು ಅಂತ ಅನ್ನಿಸ್ತು. ಸೊ ಅದನ್ನು ಮಿಸ್ ಮಾಡ್ಕೊಳಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಈ ಎಂಟೈರ್ ಟೀಮ್ ಜೊತೆ ಒಂದು ನಾನೇನು ನನ್ನ ಎಂಟೈರ್ ಶೂಟ್ ಡ್ಯೂರೇಷನಲ್ಲಿ ಹೌ ಮಚ್ ವಿ ಹ್ಯಾವ್ ಸ್ಪೆಂಡ್, ದ್ಯಾಟ್ ವಾಸ್ ರಿಯಲಿ ಮೆಮೊರೇಬಲ್. ಐ ಮೆಟ್ ಸಮ್ ರಿಯಲಿ ನೈಸ್ ಪೀಪಲ್. ಸೊ ಅದನ್ನು ಖಂಡಿತವಾಗ್ಲೂ ಮಿಸ್ ಮಾಡ್ಕೊತಾ. ಡೈರೆಕ್ಟರ್ಸ್ ಆಗಿರ್ಬೋದು, ನಮ್ಮ ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಎಲ್ಲರೂ, ಇವನ್ ಆರ್ಟಿಸ್ಟ್, ನಾನು ಇಡೀ ತಂಡನೇ ಮಿಸ್ ಮಾಡ್ಕೋತಿದ್ದೆ. ಇದರಿಂದ ನನಗೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು ಆ್ಯಸ್ ಅನ್ ಆರ್ಟಿಸ್ಟ್. ಸೊ ಈ ಥರದ ಕ್ಯಾರೆಕ್ಟರ್ಸ್ನ ಹೇಗೆ ಮಾಡ್ಬೋದು ಅಂತ ನನಗೆ ಈ ಟೀಮಿಂದ ಗೊತ್ತಾಯಿತು. ಸೊ ಇದನ್ನೆಲ್ಲ ಮಿಸ್ ಮಾಡ್ಕೋತಾ ಇದ್ದೆ. ಕಲಿಕೆ ತೇಜಸ್ ಬ್ರದರ್ ಜೊತೆ ಒಂದು ರಿಹರ್ಸಲ್ ಮಾಡಿದಾಗ ಅವ್ರು ಹೇಳ್ಕೊಟ್ಟಿದ್ದ ರೀತಿ, ಅದಾದ್ಮೇಲೆ ಮುಂದೆ ಒಂದು ಪರ್ಫೆಕ್ಷನ್ ಅನ್ನೋದು ಸಿಗುತ್ತೆ. ನಮ್ಮ ನೆನಪಿನ ಸುರುಳಿ ತುಂಬ ಇದೆ. ಆ ಸುರುಳಿಯಲ್ಲಿ ಇದು ಒಂದು ಅಂಡರ್ಲೈನ್ ಮಾಡಿರುವಂಥ ಒಂದು ಫೀಲಿಂಗ್. ನಾವು ಮಾಡದೇ ಇದ್ದಿದ್ರೆ ಆ ನೆನಪಿನ ಸುರುಳಿ ಸುತ್ತಕೊಂಡು ಅಟ್ಟ ಸೇರಿಬಿಡ್ತಾ ಇತ್ತು ಅಂತ ನನ್ನ ಭಾವನೆ. ಒಂದು ಶ್ರದ್ಧಾಯುಕ್ತವಾದ ಒಂದು ತಂಡ ಹೇಗೆ ಕೆಲಸ ಮಾಡುತ್ತೆ, ಅವ್ರ ಜೊತೆ ಕೆಲಸ ಮಾಡೋದು ಎಷ್ಟು ಸಾರ್ಥಕ ಭಾವವನ್ನು ಕೊಡುತ್ತೆ ಅನ್ನೋದನ್ನು ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೆ. ಆಯಿತಾ? ಎಲ್ಲ ಕ್ವಶನ್ಸ್ ಇಷ್ಟನಾ?